ಯಾರು ಹೆಣಿತಿರೋದು ಸ್ವೆಟ್ರು? ನನ್ ಮಗನ್ಗೆ. ಅವನ್ಗೆ ಚಳಿ ತಡೆಯಕ್ಕಾಗಲ್ಲ. ಅಮ್ಮ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬರ್ತೀನಿ. ಓಕೆ ಡಾಕ್ಟರ್. ಬಾರೋ, ಕೂತ್ಕೋದ. ಅಮ್ಮ, ನನ್ನಪ್ಪ ಯಾರು? ಇವತ್ತು ನೀ ಹೇಳಲೇಬೇಕಮ್ಮ. 20 ವರ್ಷಗಳಿಂದ ನನ್ನನ್ನ, 30 ವರ್ಷಗಳಿಂದ ನಿನ್ನನ್ನ ಪ್ರತಿದಿನ ಪ್ರತಿ ಕ್ಷಣ ಸುಡ್ತಾ ಇರೋ ಆ ಹೆಸರು ಯಾವ್ದಮ್ಮ? ಎಲ್ಲಿ ನೋವಾಗುತ್ತೋ, ತಾಯಿ ಹೃದಯನ ಹೆಣ್ಬಾರ್ದು ಅಂತ ಯಾವತ್ತೂ ಕೇಳಿರ್ಲಿಲ್ಲ. ಅಪ್ಪನ ಅಗತ್ಯನೇ ಬರ್ದಿರೋ ಹಾಗೆ ನನ್ನನ್ನು ಸಾಕ್ತೆ, ನನ್ನನ್ನು ಬೆಳೆಸ್ತೆ. ಆದ್ರೆ ಇವತ್ತು ನನ್ನ ಜೀವನ, ನನ್ನ ಭವಿಷ್ಯಕ್ಕೋಸ್ಕರ ನನ್ನ ತಂದೆ ಯಾರಂತ ಹೇಳಲೇಬೇಕಪ್ಪ. ಈ ಕೆಲ್ಸಕ್ಕೋಸ್ಕರ ನೂರಾರು ಕನಸ್ಕಂಡೆ, ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಷ್ಟಪಟ್ಟೆ. ಯಾರು ಎಂತ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ನಾನು ಇವತ್ತು ಅವ್ರ ಎಲ್ಲರ ಮುಂದೆ ತಲೆ ತೆಗೆಸ್ಬಿಟ್ಟಮ್ಮ. ಇದೊಂದ್ಸತಿ ಹೇಳಮ್ಮ, ಇನ್ಯಾವತ್ತು ಏನು ಕೇಳಲ್ಲಮ್ಮ. ತಂದೆ ಯಾರಂತ ಗೊತ್ತಿಲ್ದಿರೋಕ್ಕೆ ಎಷ್ಟು ದೊಡ್ಡ ಕೆಲಸ ಕೊಡಕ್ಕಾಗಲ್ಲ ಅಂತಾರಮ್ಮ, ಕೊಡಕ್ಕಾಗಲ್ಲ ಅಂತಾರೆ. ಹೆದರ್ಬೇಡಮ್ಮ, ಹೇಳಮ್ಮ. ಇಷ್ಟು ವರ್ಷಗಳಿಂದ ನಿನ್ನ ಹೃದಯ ಗರ್ಭದಲ್ಲಿ ಮುಚ್ಚಿಟ್ಕೊಂಡ್ರೆ ಆ ಬೆಂಕಿನ ಹೊರಗಾಕಮ್ಮ. ಅದು ಯಾರನ್ನು ಸುಡ್ತಾ ನಾನು ನೋಡ್ತೀನಿ. ಅದೇನೇ ಬಂದ್ರು ನಾನು ಹೆದರ್ಸ್ತೀನಮ್ಮ, ನಾನು ಹೆದರ್ಸ್ತೀನಿ. ನನ್ನ ಜೀವನದಲ್ಲಿ ಹೇಳೋಕಾಗ್ತಾ ಇರೋದು ಇದೊಂದೇ ಕಣೋ. ಈ ಪ್ರಶ್ನೆನ ಯಾವತ್ತೂ ಕೇಳಬೇಡ ಪ್ಲೀಸ್, ಯಾವತ್ತೂ ಕೇಳಬೇಡ. ನನ್ನ ಭವಿಷ್ಯಕ್ಕಿಂತ ನಿನಗೆ ನೀನ್ ಕೊಟ್ಟೆ ಹೆಚ್ಚಾಯ್ತಾ? ಯಾವ ತಾಯಿನಾದ್ರೂ ಮಕ್ಕಳಿಗೆ ಹೀಗೆ ಮಾಡ್ತಾರಮ್ಮ? ಹೇಳಮ್ಮ, ಹೇಳು. ಹೋಗ್ಲಿ, ನಿಜವಾಗ್ಲು ನಾನು ನಿನ್ ಮಗನ ಅಥವಾ? ಹೇಳ್ತಿದ್ದು ಹೇಳು, ನಿನಗೆ ಯಾವ್ದು ಮುಖ್ಯ? ನಾನು ಆ ಹೆಸರು 25 ವರ್ಷಗಳು ನನ್ನ ಕಣ್ಣಲ್ಲಿ ಕಣ್ಣಾಗಿ ಬೆಳೆಸದ್ನಲ್ಲ, ಈ ನಾನು ಮುಖ್ಯನ? ಯಾವತ್ತೋ ಕೊನೆಯಾಗಿ ಹೋದ ಆ ಹೆಸರು ಮುಖ್ಯನ? ಹೇಳ್ತಿದ್ದು ಹೇಳು, ನಿನ್ನ ಅಮ್ಮನ್ನ ನನ್ನ ನೀರಲ್ಲಿ ಕೈ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ಪ್ರಶ್ನೆಗೆ ಉತ್ತರ ಬೇಕು? ಯಾಕೆ ಕಟಕರ ಬೇಕು? ಯಾಕೆ ಯಾಕೆ ಯಾಕೆ? ಹೌದು, ಯಾಕೆ ಬೇಕು? ನಮ್ಮನ್ನು ನಡುಬೀದಿಯಲ್ಲಿ ಬೆದರ ಮಾಡಕ್ಕೇನು? ಇಲ್ಲಮ್ಮ, ಖಂಡಿತ ಇಲ್ಲ. ನಾನು ಹಾಗೋಗೋಕೆ ಬಿಡಲ್ಲ. ನನ್ನ ನಮ್ಮನ್ನ ನಡುಬೀದಿಗೆ ಇಳ್ಬೇಕಂತ ರಕ್ತನ ಚೆಲ್ಲಾಡ್ಬಿಡ್ತೀನಿ. ಯಾರ್ ತೇಜವನು? ಅವನೇ ಶ್ರೀಚಂದ್ರ. ಇನ್ನ ಆ ಹೆಸರು ದೇಹ ಈ ಭೂಮಿ ಮೇಲೆ ಇರಲ್ಲಮ್ಮ, ಖಂಡಿತ ಇರಲ್ಲ. ಒಳ್ಳೇದು ಒಳ್ಳೇದಾಗಿ ಉಳಿಬೇಕಾದ್ರೆ ಕೆಟ್ಟದಿರಬಾರ್ದು. ಆ ಕೆಟ್ಟದು ಈಗಲೇ ನನ್ನ ಕೈಯಿಂದಲೇ ಸಮಾಧಿ ಆಗ್ಬೇಕು. ಈ ನನ್ನ ವಿಜಯೋತ್ಸವನ ನಿನ್ ಸಮಾಧಿ ಆಚರಿಸ್ತೇನೆ. ನಾನು ಬಿಡಕ್ಕೂ ಮುಂಚೆ ನನ್ನ 2 ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿನ್ನಪ್ಪ ನಿಜವಾಗ್ಲೂ ನಿನ್ನಪ್ಪನೇ ಅಂತ ನಿನಗೆ ಗೊತ್ತಾ?
ಇಲ್ಲ, ನನ್ನಪ್ಪ ಇವರೇನ ಅಂತ ನಿನ್ ತಾಯಿ ಹತ್ರ ಅವತರ ಕೇಳಿದ್ಯಾ? ಯಾರು ಯಾರು ಮಗ, ಯಾರು ಯಾರಪ್ಪ? ಇವತ್ತು ಈ ಸಮಾಜ ನಂಬಿಕೆ ನಡೀತಾ ಇದೆ, ಬರೀ ನಂಬಿಕೆ ಮೇಲೆ. ಯಾರು ನನ್ ಮಗ, ಯಾರು ನನ್ನ ಮಗಳು ಅಂತ ಯಾಕೆ ಹೇಳಿಕ್ ಸಾಧ್ಯ? ತಾಯಿ, ತಾಯಿ ಮಾತ್ರ. ಇವತ್ತು ಆ ತಾಯಿ ನನಗದನ್ನು ಹೇಳಿಲ್ಲ. ಕಷ್ಟಪಟ್ಟು ಓದ್ದೆ, ಜೀವನದಲ್ಲಿ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅಂತ ಸಾವಿರಾರು ಕನಸುಗಳನ್ನ ಕಂಡೆ. ಆದ್ರೆ ನೀನು ಒಂದೊಂದೇ ಕನಸುಗಳನ್ನ ಧ್ವಂಸ ಮಾಡ್ತಾ ಬಂದೆ. ಒಬ್ಬ ಬಡ ವಿದ್ಯಾರ್ಥಿ ನಿರ್ನಾಮ ಮಾಡೋದ್ರಿಂದ ನಿನಗೇನ್ ಸಿಕ್ತು? ನಿನಗೂ ನನಗೆ ಒಬ್ಬ ಮಗ ಇದ್ದಿದ್ರೆ ಈ ರೀತಿ ಹಿಂಸೆಗಳನ್ನ ಕೊಡ್ತಾ ಇದ್ಯಾ, ಅವನ ಕನಸುಗಳನ್ನ ಸುಡ್ತಾ ಇದ್ಯಾ? ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ ಒಳ್ಳೇದಕ್ಕೆ ಅಂತ ನಿನಗನ್ನಿಸ್ಲಿಲ್ವಾ? ಒಳ್ಳೇದಕ್ಕ? ನೀ ನನಗ್ ಮಾಡಿದ್ ಒಳ್ಳೇದಕ್ಕ? ನಾನು ನೀನ್ ಮಾಡೋದು ಒಳ್ಳೇದಕ್ಕೆ. ಇವತ್ತಿಗೆಲ್ಲ ಮುಗಿತಮ್ಮ. ಇನ್ನು ನಮಗೆ ತೊಂದರೆ ಕೊಡೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನನ್ನ ಮಗನ ಕಷ್ಟ ಅಂತ ನೀನು ಅಳಬೇಕಾಗಿಲ್ಲ. ಅವನ್ನ ಕೊಚ್ಚು ಕೊಚ್ಚಾಕ್ಬಿಟ್ಟಿದ್ದೀನಿ. ಅವನ ರಕ್ತನ ಚೆಲ್ಲಾಡಿ ನಮ್ಮ 25 ವರ್ಷಗಳ ನೋವನ್ನ ಕೊನೆಗಾಣಿಸಿದ್ದೀನಿ. ಅಮ್ಮ, ಇನ್ನೇನು ಯಾವತ್ತು ನನ್ನಪ್ಪ ಯಾರಂತ ಕೇಳಲ್ಲಮ್ಮ. ನೀನ್ ತುಂಬಾ ನೊಂದ್ಕೋತೀಯ, ಅಳ್ತೀಯ. ಈ ಹತ್ರ ನನ್ನ ಕೈ ನೋಡಕ್ಕಾಗಲ್ಲಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ದೊಡ್ಡ ಕೆಲಸ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ನೋವುಗೋಸ್ಕರ ಇಂಥ ಪ್ರಶ್ನೆ ಕೇಳ್ಬಿಟ್ಟೆ. ನಿನ್ಗಿಂತ ದೊಡ್ಡದಲ್ಲಮ್ಮ ಆ ಕೆಲಸ. ನನಗೆ ನೀನ್ ಬೇಕು. ನೀನ್ ಯಾವಾಗ ನಗ್ನಗ್ತಾ ಇರ್ಬೇಕು. ನೀನ್ ಅಮ್ಮ, ಅಮ್ಮ, ಮಾತಾಡಮ್ಮ. ನನ್ನ ಕ್ಷಮಿಸಿದ್ರಿ ಅಂತ. ಅಮ್ಮ, 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 ಅಮ್ಮ. ನನ್ನ ಬದುಕಿನ ಪುಸ್ತಕದ ಕೊನೆ ಹಾಳೆಯಲ್ಲಿ ಇಷ್ಟು ವರ್ಷಗಳಿಂದ ಮುಚ್ಚಿಟ್ಟಿದ ಸತ್ಯ ಹೇಳಿ ಹೋಗ್ತಾ ಇದ್ದೀನಿ. ನೀನ್ ಕೊಲ್ತಿರೋದು ನಿನ್ನ ಸ್ವಂತ ತಂದೆನ ಅಂತ ಹೇಳೋಕ್ಕಾಗದ ಹಠದಲ್ಲಿ ಇಡೀ ಬದುಕು ಕಲ್ತೆ. ನಿನ್ನ ಈ ದೌರ್ಭಾಗ್ಯ ತಾಯಿನ ಕ್ಷಮಿಸ್ತೀಯಾ? ಕ್ಷಮಿಸ್ತೀಯಾ? ಮಿಸ್ಟರ್ ತೇಜಸ್, ನಿಮ್ಮ 25 ವರ್ಷಗಳ ಬದುಕಿನ ಮುಖ್ಯ ಸಂದರ್ಭಗಳನ್ನ ಈ ಸಮಿತಿ ಕೂಲಂಕುಷವಾಗಿ ಪರಿಶೀಲಿಸಿದೆ. ನೀವು ವಿದ್ಯಾಸಾಗರವನ್ನು ಕೊಲೆ ಮಾಡೋದಿಕ್ಕೆ ಅನೇಕ ಸಲ ಪ್ರಯತ್ನ ಪಟ್ಟು ಕೊನೆಗೆ ಯಶಸ್ವಿಯಾಗಿದ್ದೀರಿ. ನೀವೇ ಈ ಕೊಲೆಯನ್ನು ಮಾಡಿರೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಈಗ ನಾವು ನಿಮ್ಮ ಶಿಕ್ಷೆಗೆ ರೆಕಮೆಂಡ್ ಮಾಡೋದಕ್ಕೆ ಮೊದಲು ಕೊನೆಯದಾಗಿ ನೀವೇನಾದ್ರೂ ಹೇಳೋದಿದೆಯೇ? ಏನಾಗ್ಬೇಕು ಸರ್? ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗಿತ್ತು ಸರ್, ಆತರ ಒಳಗಡೆ ಬಿಡಕ್ ಆಗಲ್ಲ. ಪ್ಲೀಸ್. ಸರ್,
ಶ್ರೀಚಂದ್ರ ವಿದ್ಯಾಸಾಗರ್ ಅವರು ತಾವು ಸಾಯೋದಕ್ಕೂ ಮೊದಲು ಬರೆದಿರೋ ವಿಲ್ಲು ಇದರಲ್ಲಿದೆ. ಈ ಫೈಲ್ನ ನ್ಯಾಯಾಲಯಕ್ಕೆ ಇಂತಹ ದಿನವೇ ತಲುಪಿಸಬೇಕು ಅಂತ ಅವ್ರು ನನಗೆ ಹೇಳಿದ್ರು. ಅವರ ಬಯಕೆಯಂತೆ ಅವರು ಕೊಟ್ಟ ದಾಖಲೆಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತೇಜು, ನನ್ನ ಪ್ರೀತಿಯ ಕಂದ, ನಿನ್ನ ಈ ಕೆಟ್ಟ ಅಪ್ಪನನ್ನು ಕ್ಷಮಿಸಿಬಿಡು. ನಿನ್ನನ್ನು ನನ್ನ ತೋಳುಗಳಲ್ಲಿ ಅಪ್ಪಿ ಮುದ್ದಾಡಬೇಕೆಂದು ಎಷ್ಟೋ ವರ್ಷಗಳಿಂದ ಕನಸು ಕಂಡೆ. ನಾನೇ ನಿನ್ನಪ್ಪ ಅಂತ ಹೇಳಿಬಿಡಬೇಕೆಂದು 20 ವರ್ಷಗಳಿಂದ ಪ್ರಯತ್ನ ಪಟ್ಟೆ. ನಾನು ಹಾಗೆ ಹೇಳಿದ್ದರೆ ಸ್ವಾಭಿಮಾನಿ ಅಹಲ್ಯ ಸುಳ್ಳು ಅಂತಿದ್ಲು. ನಾನು ನಿನಗೆ ತುಂಬಾ ತೊಂದರೆ, ನೋವು, ಕಷ್ಟ ಕೊಟ್ಟಿದ್ದೀನಿ ಅನ್ಕೊಂಡೆ ಅಲ್ವಾ? ಬೇಕಂತಲೇ ಹಾಗೆಲ್ಲ ಮಾಡಿದೆ. ಅಹಲ್ಯ ನಿನ್ನನ್ನು ನನ್ನಿಂದ ದೂರ ಇಟ್ಟಾಗ ನಿನ್ನನ್ನ ಪ್ರತಿಭಾವಂತನನ್ನಾಗಿ ದೊಡ್ಡ ಮನುಷ್ಯನಾಗಿ ಬೆಳೆಸೋಕೆ ಇದ್ದದ್ದು ಇದೊಂದೇ ದಾರಿ. ನಿನಗೆ ಹಿಂಸೆ ಕೊಟ್ಟು ಕೊಟ್ಟು ನಿನ್ನ ಮನಸ್ಸು ಹೃದಯದಲ್ಲಿ ನಾನು ಶ್ರೀಚಂದ್ರಗಿಂತ ದೊಡ್ಡವನಾಗಬೇಕು, ಅವನಿಗಿಂತ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಆಸೆ, ಹಠ, ಛಲ ಹುಟ್ಟಿಸಿದೆ. ನನ್ನ ಪ್ರಯತ್ನ ಸಕ್ಸಸ್ ಆಯ್ತು. ನಾನು ಪ್ರತಿ ಸಾರಿ ತೊಂದರೆ ಕೊಟ್ಟಾಗ್ಲೂ ಇವನಿಗಿಂತ ಬೆಳೀಬೇಕು ಅನ್ನೋ ಆಸೆ ನಿನ್ನಲ್ಲಿ ಆಳವಾಗಿ ಬೇರು ಬಿಡ್ತು. ಕೊನೆಗೆ ನಾನು ಕನಸು ಕಂಡಂತೆ, ಆಸೆ ಪಟ್ಟಂತೆ ನನ್ನೆದುರು ಬೆಳೆದ ನಿಂತೆ. ನೀನು ಅಕ್ಬರ್ ಆಲಿ ಅವರಂತೆ ಬಡವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಬೇಕು. ನಮ್ಮ ವಿದ್ಯಾಸಂಸ್ಥೆಗಳನ್ನು ಅವರಂತೆ ಕಟ್ಟಿ ಬೆಳೆಸಬೇಕು, ಉಳಿಸಬೇಕು. ತೇಜು, ನನ್ನ ಇನ್ನೊಂದು ಆಸೆಯನ್ನು ನೀನು ನಡೆಸಿಕೊಡಬೇಕು. ಅಹಲ್ಯ ನನ್ನನ್ನು ದೂರ ಮಾಡಿ ಕಣ್ಣೀರಲ್ಲೇ ಬದುಕು ಕಳೆದರು. ಇನ್ನಾದರೂ ಅವಳನ್ನು ಚೆನ್ನಾಗಿ ಸುಖವಾಗಿ ನೋಡಿಕೊಂಡು ಸಾಧ್ಯವಾದರೆ ನನ್ನನ್ನು ಕ್ಷಮಿಸಲು ಅವಳಿಗೆ ಹೇಳು. ನನ್ನ ಮರಣಾನಂತರ ನನ್ನ ದೇಹಕ್ಕೆ ಹಾರತುರಾಯಿ, ಮೆರವಣಿಗೆ, ಗೌರವ ಯಾವುದೂ ಬೇಡ. ಸಮಾಧಿ ಮಂಟಪಗಳನ್ನ ಕಟ್ಟಬೇಡಿ. ನದಿ ದಡ, ಪವಿತ್ರ ಭೂಮಿಯಲ್ಲಿ ಹೂಳ್ಬೇಡಿ. ನನ್ನ ದೇಹವನ್ನ ಮೆಡಿಕಲ್ ವಿದ್ಯಾರ್ಥಿಗಳ ಪ್ರಯೋಗ ಶಿಕ್ಷಣಕ್ಕೆ ಕೊಡಿ. ನ್ಯಾಯಮೂರ್ತಿಗಳೇ, ನೀವೆಲ್ಲರೂ ಭಾವಿಸಿರುವಂತೆ ನನ್ನನ್ನು ತೇಜಸ್ಕೊಂಡಿಲ್ಲ. ಇನ್ನು ಮುಂದೆ ತೇಜುನೇ ನನ್ನೆಲ್ಲ ಸಂಪತ್ತಿನ ಹಕ್ಕುದಾರ, ವಾರಸುದಾರ. ಕರ್ತವ್ಯದಲ್ಲಿ ಗೆದ್ದ ನಾನು ಬದುಕಲ್ಲಿ ಸೋತೆ. ಇದಕ್ಕಾಗಿ ವ್ಯಥೆ ಇಲ್ಲ. ಮಗನ ಬಿಸಿ ಅಪ್ಪುಗೆಯ ಬ್ರಹ್ಮಾನಂದವನ್ನು ಅನುಭವಿಸುತ್ತಾ ನನ್ನ ಬದುಕನ್ನು ಕೊನೆಗಾಣಿಸಿಕೊಳ್ಳುತ್ತಿದ್ದೇನೆ.